ಸರ್. ಎಲ್ಲೋಡು ಸುಮ್ಮನೆ ಹೋಗು, ಆದರೆ ಜೆಂಟ್ಸ್ ಕಡೆ ಲೇಡೀಸ್ ಕಡೆ ಎರಡು ಸುಮ್ಮನೆ ನೋಡು, ಹಿಡ್ಕೊಂಬಾರ್ದು, ಸುಮ್ಮನೆ ಹಿಡ್ಕೊಂಬಾರ್ದು, ಹುಷಾರು ಕೆಳಗಡೆ ಬಿಡಬಾರ್ದು. ನೋಡಿದ್ರೆ ಏನು ಮಾಡಬೇಡ, ಮುಂದೆ ಕೂತ್ಬಿಡೋಣ. ಆಟೋಮೆಟಿಕ್ ಆಫ್ ಆಗ್ತದೆ. ಅವ್ರು ಚೆನ್ನಾಗಿ ಬಂದಿದೆ ಮಾತಾಡೋದು. ಇಲ್ಲ ಒಂದು ಮಾಡಿಸೋದು ಇವಾಗ ಒಂದು ಮಾಡಿಸೋಣ ಚೆನ್ನಾಗಿ ನೈಟ್ ಫುಲ್ ಕ್ಲಿಯರಿಟಿ ಮಾಡ್ತದೆ.
ರಂಗಗಳಲ್ಲಿ ನಾವು ಹಾಸ್ಯವನ್ನ ಕಾಣಬಹುದು ಅಂತ ಹೇಳ್ತಾ ಬನ್ನಿ ಇದೀಗ ಒಂದೆರಡು ಮಿಮಿಕ್ರಿ ಮಾಡೋಣ ಸರ್. ನಮ್ಮ ಪ್ರವೀಣ್ ಅಣ್ಣನ ಬ್ಯಾಟ್ರಿ ಈಗ ಚಾರ್ಜ್ ಆತ್ರಿ. ಓಕೆ, ಬನ್ನಿ ಇದೀಗ ಮಿಮಿಕ್ರಿಯನ್ನ ಮಾಡೋಣ. ಕನ್ನಡ ಚಲನಚಿತ್ರರಂಗದ ನಟರುಗಳ ಧ್ವನಿಯನ್ನ ಹೋದ ವರ್ಷ ಕೂಡ ಮಾಡಿದ್ದೆ ಸರ್, ಕೇಳಿದಿರಲ್ಲ? ಸ್ವಲ್ಪ ಜನ ಮಿಸ್ಸಿಂಗ್ ಇದ್ದಾರೆ, ಸ್ವಲ್ಪ ಜನ ಇದ್ದಾರೆ, ಪರವಾಗಿಲ್ಲ. ಬನ್ನಿ ಇದೀಗ ನಮ್ಮ ಸರ್ ಅವ್ರು ರಾಜ್ಕುಮಾರ್ ಅಂತ ಹೇಳ್ತಾರೋ ಸರ್. ಇದು ಎಲ್ಲಾರು ಬೆಂಗಳೂರದಾಗ ಹೋಗಿ ಹೇಳಿರಿ, ರಾಜ್ಕುಮಾರ್ ಅಪ್ಪಟ ಅಭಿಮಾನಿಗಳೆಲ್ಲ ಭಕ್ತರದಾರ್ರಿ ಇಲ್ಲಿ. ಇವು ಯಾವ ಆಂಗ್ಲಿಂದ ರಾಜ್ಕುಮಾರ್ ಕಾಣ್ತಾರೆ ಹೇಳ್ತೀನಿ, ದನ ಕೊಡ್ದು ಹೊಡೆದ್ಕೊಳ್ಳ ಸರ್ ನಾನು. ಅದಕ್ಕೆ ಸರ್ ಸಿಕ್ಕಾಗೊಮ್ಮೆ ಪಾಪ ಅವ್ರ ಅಭಿಮಾನ, ಅವರ ಒಂದು ಪ್ರೀತಿ, ಅದು ರಾಜ್ಕುಮಾರ್ ಅಂತಾರೆ. ಏನು ಸರ್ ನನ್ನ ಪರ್ಸ್ನಾಲಿಟಿನೂ ಇಲ್ಲ, ಆದರೂ ನಿಮ್ಮ ಪ್ರೀತಿ, ಒಂದು ಅಭಿಮಾನ, ಒಂದು ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ಭಾವಿಸ್ತಾ, ಮೊದಲಿಗೆ ಭಾಳಷ್ಟು ಜನ ಹಿರಿಯರಿದ್ದೀರಿ, ತಾಯಿಂದಿರ ಹಾಟ್ ಫೇವ್ರೇಟ್ ಹೀರೋ, ಎವರ್ ಗ್ರೀನ್ ಹೀರೋ, ಕನ್ನಡಿಗರ ಆರಾಧ್ಯ ದೈವ, ಕನ್ನಡದ ಕಲಾಕುಸುಮ, ಕನ್ನಡ ತಾಯಿ ಹೆಮ್ಮೆ ಮಗ, ಜಗಮೆಚ್ಚದ ಮಗ, ಕನ್ನಡದ ಕಂಠೀರವ ಗಾನ ಗಂಧರ್ವ, ಗಾಜನೂರು ಗಂಡು, ಕನ್ನಡದ ಕಣ್ಮಣಿ, ಮರ್ಯಾದ ಮಾಣಿಕ್ಯ, ರಸಿಕರ ರಾಜ, ನಡಸಾರ್ವಭೌಮ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ, ಅಭಿಮಾನಿಗಳ ಸೊತ್ತು, ಕನ್ನಡಿಗರ ಮುತ್ತು, ಡಾಕ್ಟರ್ ರಾಜ್ಕುಮಾರ್ಗೆ ಅದಿರಲಿ ಎಲ್ಲರೂ. ಇರಲಿ ಸರ್, ಏನು ಮಾಡೋದಕ್ಕಾಗಲ್ಲ. ಬನ್ನಿ ಇದೀಗ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ರೆ ಹೇಗೆಲ್ಲ ಮಾತಾಡಿರೋರು. ಅಮ್ಮ ನಿಮ್ಮ ಫೇವ್ರೇಟ್ ಹೀರೋ ಯಾರು? ಅಲ್ಲ ನಿಮ್ಮ ಯಜಮಾನ್ರದ್ದು ಬಿಟ್ಟು ಹೇಳಿ. ಓ ಡಾಕ್ಟರ್ ರಾಜ್ಕುಮಾರೇನಾ? ಓಕೆ. ಬನ್ನಿ ಇದೀಗ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ರೆ ಹೇಗೆಲ್ಲ ಮಾತಾಡಿರೋರು. ಡಾಕ್ಟರ್ ರಾಜ್. ತಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಏನು ಜನ, ಏನು ಅಭಿಮಾನಿಗಳು. ಅಲ್ಲ, ಸಾಕ್ಷಾತ್ ಆ ದತ್ತನ ಅವತಾರ ಶ್ರೀ ಸದ್ಗುರು ಸದಾನಂದರ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇಷ್ಟೊಂದು ಜನ ಭಕ್ತಾದಿಗಳು ನೆರೆದಿದ್ದೀರಿ. ಆ ಸದ್ಗುರು ಸದಾನಂದರು ತಮಗೆಲ್ಲ ಆಯುಷ್ಯ ಆರೋಗ್ಯವನ್ನ ಕರುಣಿಸಿ ಕಾಪಾಡಲಿ ಅಂತ ಕೇಳ್ಕೊಂಡು, ಇನ್ನೊಂದು ಜನ್ಮ, ಮತ್ತೊಂದು ಜನ್ಮ, ಮಗದೊಂದು ಜನ್ಮ ಅಂತ ನನಗೆ ಏನಾದರೂ ಇದ್ರೆ ಆ ನನ್ನಪ್ಪ ಶ್ರೀ ಸದ್ಗುರು ಸದಾನಂದರ ಭಕ್ತರಾಗಿ ಹುಟ್ಟಿ ಮತ್ತೆ ಜನ್ಮ ಕೊಡ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಅಭಿಮಾನಿಗಳೇ. ಚಪ್ಪಾಳೆ ಹೊಡ್ರಿ, ಜಮಾಯಿಸ್ಬಿಡಿ. ಈ ನಿಮ್ಮ ರಾಜ್ಕುಮಾರ್ ಅನ್ನೋನು ಕನ್ನಡದವರ ಸ್ವತ್ತು, ಅವನೇನು ಉದ್ಭವ ಮೂರ್ತಿ ಅಂತೂ ಅಲ್ವೇ ಅಲ್ಲ. ಇವತ್ತು ಈ ಮುತ್ತುರಾಜನನ್ನ ಡಾಕ್ಟರ್ ರಾಜ್ಕುಮಾರ್ನಾಗಿ ಬೆಳೆಸಿರುವಂತಹ ಎಲ್ಲ ಅಭಿಮಾನಿ ದೇವರುಗಳಿಗೆ, ಎಲ್ಲ ನನ್ನ ಗುರು ಹಿರಿಯರಿಗೆ, ಎಲ್ಲ ಪುಟ್ಪುಟಾಡಿ ಮಕ್ಕಳಿಗೆ, ಎಲ್ಲ ತಾಯಂದಿರಿಗೆ, ಎಲ್ಲರಿಗೂ ಕೂಡ ಈ ನಿಮ್ಮ ರಾಜ್ಕುಮಾರ್ ಮಾಡುವ ಅನಂತ ಕೋಟಿ ನಮಸ್ಕಾರನಪ್ಪ, ಅನಂತ ಕೋಟಿ ನಮಸ್ಕಾರ. ಬಹಳ ಸಂತೋಷ.
ಅದಾದ ನಂತರ ಯಾರ್ದು ಮಾಡೋಣ ಸರ್? ಹಾಂ, ಸರ್ ಕೂಡ ಸ್ವಲ್ಪ ನೋಡೋದಕ್ಕೆ ವಿಷ್ಣುವರ್ಧನ್ ಥರನೇ ಇದ್ದಾರೆ, ಮುಖದಲ್ಲಿ ಪರ್ಸ್ನಾಲಿಟಿಲಿ ಅಂಬರೀಷ್ ಥರ ಇದ್ದಾರೆ. ಓಕೆ, ಬನ್ನಿ. ಇದೀಗ ಮೈಸೂರಿನ ಹುಲಿ, ದಾವಣಗೆರೆಯ ದಾದ, ಬಳ್ಳಾರಿ ನಾಗ, ಕನ್ನಡ ಕುಲತಿಲಕ, ಕರ್ನಾಟಕ ಸುಪುತ್ರ, ಸಾಹಸ ಸಿಂಹಾಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರು ಬಂದಿದ್ರೆ ಹೇಗೆಲ್ಲ ಮಾತಾಡಿರೋರು. ಒಂದು ಡೈಲಾಗ್ ವಿಷ್ಣು ಸರ್ ಅವ್ರದ್ದು. ಯಾವ್ದ ಜಾತಿ, ಎಲ್ಲೈತ ಜಾತಿ, ಒಳ್ಳೆಯದನ್ನ ಹೇಳೋನೆ ಬ್ರಾಹ್ಮಣ, ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡೋನೆ ವೈಶ್ಯ, ಒಳ್ಳೆಯದಕ್ಕಾಗಿ ತನ್ನ ದೇಹನೇ ದಂಡಿಸ್ತಾನಲ್ಲ ಅವನೇ ಕ್ಷತ್ರಿಯ, ಕೊನೆಗೆ ಇವರೆಲ್ಲರನ್ನು ಹೊತ್ಕೊಂಡಿದ್ದಾನಲ್ಲ ಅವನೇ ಶೂದ್ರ. ಶೂದ್ರ ಅಂದ್ರೆ ಯಾರು? ಕಷ್ಟದಲ್ಲಿರಿಗೆ ಕನಿಕರನ ತೋರಿಸಿ ಒಂದೆರಡು ತುತ್ತು ಅನ್ನ ಹಾಕ್ತಾನಲ್ಲ ಅವನೇ ನಿಜವಾದ ಶೂದ್ರ. ಚಪ್ಪಾಳೆ ನಿಮ್ಮಿಂದ ಅಭಿಮಾನಿಗಳೇ. ಈ ಕೈ ಕರ್ನಾಟಕದ ಆಸ್ತಿ, ಮುಷ್ಟಿ ಮಾಡಿ ಹೊಡೆದ್ರೆ ಟುಷ್ ಟುಷ್ ಟುಷ್. ಮತ್ತೆ ಆ ವ್ಯಕ್ತಿ ಅದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಪ್ರೀತಿಲಿ ಕೈ ಹಾಕಿದರೆ ಬೆಳಕು, ಕೋಪದಲ್ಲಿ ಕೈ ಹಾಕಿದರೆ ಶಾಕು. ನಿರ್ಧಾರ ನಿಮ್ದು, ಚಪ್ಪಾಳೆನೂ ನಿಮ್ದು. ಬಹಳ ಸಂತೋಷ. ಮತ್ತೆ ಯಾರು ಮಾಡೋಣ ಸರ್? ಹಾಂ, ಶಂಕರ್ನ. ನಾನು ದಯವಿಟ್ಟು ಅನ್ಯತಾ ಭಾವಿಸ್ಬಿಡಿ, ನಾನು ತಾಯಂದ್ರಿಗೆ ಕೇಳ್ತಾ ಇಲ್ಲ. ಯಾಕಂದ್ರೆ ಕೇಳಿದ್ರೆ ಸಿಗಾಕೊಂಡ್ಬಿಡ್ತೀನಿ ರೀ. ಯಾಕಂದ್ರೆ ಅವರು ಪುಟ್ಟಗೌರಿದು ಮಾಡು, ಆಮೇಲೆ ಕುಲವಧುದು ಮಾಡು ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಕೇಳ್ತಾ ಇಲ್ಲ. ಪರವಾಗಿಲ್ಲ, ಬನ್ನಿ. ಇದೀಗ ಮುಂದಿನ ಆಕರ್ಷಣೆಯಲ್ಲಿ ಮಂಡ್ಯದ ಗಂಡು, ಕಲಿಯುಗದ ಕರ್ಣ, ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳು ಕೂಡ ಇದೀರಾ? ಇರಲೇಬೇಕಲ್ಲ ಸರ್, ಯಾಕಂದ್ರೆ ನಾಗಮಂಗಲ ಮಂಡ್ಯ ಡಿಸ್ಟಿಕ್ ಅಲ್ವಾ ಸರ್? ಹಾಂ ಸರ್, ಸ್ವಲ್ಪ ತಂಗಿ ಹಿಡಿದೈತೆ. ಇರಲಿ ಸರ್, ನಿಮ್ಮ ಒಂದು ಸೇವೆ ಭಾಳ ಆಗಿದೆ, ಅದಕ್ಕೆ ಅಂಬರೀಷ್ ಮಾಡೋಣ ಸರ್? ಹಾಂ, ಅಂಬರೀಷ್ ನೋಡು, ನಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಸಂತೋಷವಾಗ್ತಾ ಇದೆ. ನನ್ನ ಕಣ್ಣಂಗಿರೋ ಕರ್ನಾಟಕದಲ್ಲಿ, ನಿಮ್ಮ ಮನಸ್ಸಂಗಿರೋ ಮಂಡ್ಯದಲ್ಲಿ ಯಾವತ್ತು ಕೂಡ ಅಂಬರೀಷ್ ಚಿರಸ್ಥಾಯಿ ಅಂತ ಹೇಳ್ತಾ ಮಂಡ್ಯದ ಕಬ್ನ ಹಾಲ್ನ ಕುಡಿದು ಬಿಜಾಪುರದ ಬಿಸಿ ಬೇಳೆ ಜೋಳದ ರೊಟ್ಟಿನ ತಿಂದು ಕಬ್ಸಿರೋ ದೇಹ ಕುತ್ತ ಕಾನ್ವರ್ ನಾಹೇ ಕಾನ್ವರ್ ಲಾಲ್ ಬೋಲೋ. ಥ್ಯಾಂಕ್ ಯು. ಓಕೆ, ಇದೀಗ ನಮ್ಮ ಇಲ್ಲಿ ಸಾಲಾಗಿ ಪುಟಾಣಿಗಳಿದ್ದಾರೆ. ಅವರಿಗೆ ಹಳೆ ಆ್ಯಕ್ಟರ್ಸ್ಗಳದ್ದು ಅಷ್ಟೊಂದು ಟಚ್ ಇರಲ್ಲ ಅಲ್ವಾ ಪುಟ? ಅಪ್ಪು ನಿಂಗೆ ಅಚ್ಚು ಕುಟ್ಟು ಕುಟ್ಟು ಪುಟ್ಟು. ಓಕೆ ಪುಟ, ನಿನ್ನ ಫೇವ್ರೆಟ್ ಹೀರೋ ಯಾರು? ಇದೇ ವರ್ಷ ಹೇಳ್ಪುಟ. ಓಕೆ, ಸುದೀಪ್. ಓಕೆ, ಸುದೀಪ್ ಅವ್ರದ್ದು ಕೂಡ ಮಾಡೋಣ. ಅದಕ್ಕಿಂತ ಮುಂಚೆ ರಾಕಿಂಗ್ ಸ್ಟಾರ್ ಯಶ್ ಓಕೆನಾ? ಓಕೆ, ರಾಜಾ ಹುಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದಿದ್ರೆ ಹೇಗೆಲ್ಲ ಮಾತಾಡಿರೋರು. ಇದೀಗ ಯಶ್. ರಾಮಾಚಾರಿ. ಸುನಾಮಿ, ಸುಂಟರ್ ಗಾಳಿ, ಬಿರುಗಾಳಿ ಯಾವಾಗ್ಲೂ ಒಂದ್ಸಲನೇ ಬರೋದು. ಅದು ಬರುತ್ತೆ ಅನ್ಬೇಕಾದ್ರೆ ಒಂದ್ ಭಯ ಇರುತ್ತೆ, ಬಂದೋದ್ಮೇಲೆ ಅದ್ರ ಹವಾ ಇರುತ್ತೆ. ನಮ್ ಬಾಬನ್ ಭಕ್ತರು ಬರೋವರೆಗೂ ಮಾತ್ರ ಬೇರೆ ಅವ್ರ ಹವಾ. ಬಂದ್ಮೇಲೆ ಸದಾನಂದ ಬಾಬನ್ ಭಕ್ತರದೇ ಹವಾ. ಥ್ಯಾಂಕ್ ಯು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ರು, ನಿಂದು ಇನ್ನೂ ಮಾಡಲ್ಲ, ಇನ್ನೂ ಕಾಯಿಸಿ ಮಾಡ್ತೀನಿ. ಓಕೆ, ಅದಾದ ನಂತರ ಬಂದ್ರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಇದ್ದೀರಾ? ಯಾಕೋಣ ಹಂಗ್ಯಾಕೆ ನೋಡಕತ್ತೀವಣ, ತಿತ್ತೇ ನನ್ನ ಹೆಂಗೆ ನೋಡತ್ತಾನ. ಓಕೆ, ದರ್ಶನ್ ಅಭಿಮಾನಿಗಳಿಗೋಸ್ಕರ ದರ್ಶನ್ ರವರ ಒಂದು ಡೈಲಾಗ್. ಜನ್ಮ ತಾಯಿ ಲೆಕ್ಕ, ವಿದ್ಯೆ ಗುರು ಲೆಕ್ಕ, ಬುದ್ಧಿ ಅಪ್ಪನ ಲೆಕ್ಕ, ಸಾವು ದೇವ್ರ ಲೆಕ್ಕ, ಬದುಕು ನಮ್ ಲೆಕ್ಕ. ನೀಯತ್ತು ನಮ್ ಬಾಬನ್ ಭಕ್ತರ ಲೆಕ್ಕನೋ. ಮುಚ್ಚು ಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ನೀಡುವಷ್ಟು ಸೊಕ್ಕೇನಾ ನಿನಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಿಲ್ಲ. ಬಹಳ ಸಂತೋಷ. ಓಕೆ, ಆ ಪುಟಾಣಿಯ ಒಂದು ಇದು ಕೂಡ ಮಾಡೋಣ. ಏನಾಗುತ್ತೆ ನಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಸರ್, ಆ್ಯಕ್ಚುಲಿ ಅಲ್ಲಿ ನಮ್ಮದು ಮಿಕ್ಸರ್ ಇರುತ್ತೆ, ಟಾಪ್ ಇರುತ್ತೆ, ಬೇಸ್ ಇರುತ್ತೆ, ಮಿಡ್ ಇರುತ್ತೆ.
12 ಚಾನಲ್ಲು 20 ಚಾನಲ್ದು ಎಲ್ಲ ಮಿಕ್ಸರ್ ಇರುತ್ತೆ. ನಾವಲ್ಲಿ ಒಂದು 60% ಮಾಡಿದ್ರು ಕೂಡ ಅಲ್ಲಿ ಅದು 100% ತೋರಿಸುತ್ತೆ. ಇಲ್ಲಿ ಸ್ವಲ್ಪ ಕಷ್ಟ. ಇಟ್ ಈಸ್ ಡಿಫಿಕಲ್ಟ್ ಟು ಟಾಕ್ ಬಟ್ ಐ ವಿಲ್ ಮ್ಯಾನೇಜ್. ಬನ್ನಿ, ಇದೀಗ ಮುಂದಿನ ಆಕರ್ಷಣೆಯಲ್ಲಿ ನಮ್ಮ ಪುಟಾಣಿಯ ಹಾಟ್ ಫೇವ್ರೆಟ್ ಹೀರೋ ಕಿಚ್ಚ ಸುದೀಪ್ ಅಭಿನಯ ಚಕ್ರವರ್ತಿ ಅವರ ಒಂದು ಧ್ವನಿ ಹೇಗೆ ಇಲ್ಲಿ ಬರುತ್ತೆ ನೋಡಿ. ಮಾಣಿಕ್ಯ ಚಿತ್ರದ ಈ ಒಂದು ಸಂಭಾಷಣೆ ತಮಗೋಸ್ಕರ. ಮದುವೆ ಮನೆಗೆ ಗುಳ್ಳನರಿತರ ನುಗ್ಗಿ ನನ್ನ ತಾಯಿನ ಕೊಂದು ಹಾಕಿದ್ದು ಗಂಡಸ್ತನ ಅನ್ನೋದಲ್ಲದೆ ನಾನು ಬದುಕಿರುವಾಗಲೇ ನನ್ನ ತಂದೆಯನ್ನು ಕೊಚ್ಚಾಕ್ತೀನಿ ಅಂತಿದೆಯೋ. ಆ ಊರಲ್ಲಿರೋ ದೇವ್ರ ಮುಟ್ಟೋಕು ಮುಂಚೆ ಆ ಗರ್ಭಗುಡಿ ಮುಂದೆ ಇರೋ ಗಡ್ಗಂಬನ ನೋಡಿದನು. ಮೊದಲು ಅದನ್ನ ದಾಟು. ಹೆಣ್ಣು ಅನ್ನೋದನ್ನು ನೋಡದೆ ಅವ್ರ ಮೇಲೆ ಕೈ ಮಾಡೋದೇ ನಿನ್ನ ಗಂಡಸ್ತನ ಅನ್ನೋದಾದ್ರೆ ಅಂತ ಗಂಡಸ್ತನನ ಮಟ್ಟ ಕೌತಾರೆ ಎತ್ತಿರೋ ಬಾಬನ ಬಾಕ್ತಾರೋ. ಪ್ರೀತ್ಸು, ಆದ್ರೆ ಪ್ರೀತ್ಸು. ಹಬ್ಬಬ್ಬ ಅಂದ್ರೆ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ. ಇನ್ನೇನೋ ಬೇಕು ನಿನ್ಗೆ, ಇನ್ನೇನೋ ಬೇಕು, ಚಪ್ಪಾಳೆ ಬೇಕು. ಥ್ಯಾಂಕ್ ಯು. ಓಕೆ ಸರ್, ಮತ್ತೆ ಯಾರ್ದಾದ್ರು ಮಾಡ್ಬೇಕಾ ಹೇಳಿ ಸರ್. ಕೊನೆಯದಾಗಿ ಇನ್ನೊಂದು ಮಾಡೋಣ ಬೇಕಿದ್ರೆ. ಉಮಾಶ್ರೀ ಇದ್ರಿ ಯಾಕೆ ಸರ್ ಈ ಟೈಮಲ್ಲಿ ಉಮಾಶ್ರೀ ಮೇಡಮ್ ನೆನಪಾದ್ರು ನಿಮಗೆ? ಇಲ್ಲ ಬೇಕಾದ್ರೆ ಹೇಳಿ, ಫೋನ್ ನಂಬರು ಇದೆ ನನ್ನ ಹತ್ರ. ಸೀರಿಯಸ್ಲಿ ಮತ್ತು ಯಾಕೆಂದರೆ ರಾಜಕೀಯ ಕೆಸರ ಎರಚಾಟ ಬೇಡ ಅಂತೇಳಿ ನಾನು ಸ್ಟೇಜ್ ಮೇಲೆ ಮಾಡೋದು ಬಿಟ್ಟಿದ್ದೀನಿ. ಯಾಕೆಂದರೆ ಕೆಲವು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಮಾಡ್ತೀನಿ ನಾನು, 1-2-3 ಮಾಡ್ತೀನಿ. ಬನ್ನಿ, ಇದೀಗ ಮುಂದಿನ ಆಕರ್ಷಣೆಯಲ್ಲಿ ನಮ್ಮ ಕಲಬುರಗಿಯ ಆರಾಧ್ಯ ದೈವ ಅಂತ ಹೇಳಿದರು ತಪ್ಪಾಗಲ್ಲ. ಯಾಕೆಂದರೆ ನಾನು ಕೆಲವೊಬ್ಬರು ಮನೇಲಿ ಫೋಟೋ ನೋಡಿದ್ದೀನಿ. ಅವರ ಫೋಟೋನ ಇಟ್ಕೊಂಡು ಎಷ್ಟೋ ಜನ ಹೇಳ್ತಿರ್ತಾರೆ, ಇಲ್ಲ ಸರ್ ಭಾಳ ಅಭಿವೃದ್ಧಿ ಮಾಡಿದ್ದಾರೆ, ನಮಗೆಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ ಅಂಥೇಳಿ. ಹಾಗಾಗಿ ಇದೀಗ ಪಕ್ಷ ಭೇದ ಜಾತಿ ಎಲ್ಲವನ್ನ ಮರೆತು ಸುಮ್ಮನೆ ಕ್ಯಾಶುವಲ್ ಆಗಿ ಮಾಡ್ತಾ ಇದ್ದೀನಿ. ನೀವು ಕೂಡ ಕ್ಯಾಶುವಲ್ ಆಗಿ ತೊಗೊಳ್ಳಿ. ಬನ್ನಿ, ಇದೀಗ ಮಲ್ಲಿಕಾರ್ಜುನ್ ಖರ್ಗೆ. ಈ ಕಡೆಲ್ಲ ಭಾಳ ಸಮಸ್ಯೆ ಆಗೈತಿ. ನಮ್ಮ ಉತ್ತರ ಕರ್ನಾಟಕ ಇನ್ನೂ ಭಾಳ ಸುಧಾರಿಸ್ಬೇಕಾಗೈತಿ. ಎಲ್ಲ ಒಂದು ಬಜೆಟ್ ಮಂಡನೆ ಕೂಡ ನಮ್ಮ ಈ ಕಡೆ ಬೆಂಗಳೂರು, ತುಮಕೂರು, ಮೈಸೂರು ಸೈಡೇ ಕೊಡಕತ್ತಾರು. ಯಾಕಂದ್ರೆ CM ಕೂಡ ಅವ್ರ ಕಡೆಯವರೇ ಅದಾರು. ಹಿಂಗಾಗಿ ನಮಗೆ ಈ ಕಡೆಲ್ಲ ಭಾಳ ಸಮಸ್ಯೆ ಆಗಕತ್ತೈತಿ. ಈ ಕಡೆ ಇನ್ನೂ ಭಾಳಷ್ಟು ರೋಡ್ಗಳು ಹಾಗೆ ಕುಂತಾವು. ಕುಡಿಯೋಕೆ ನೀರಿನ ಸಮಸ್ಯೆ ಅದು ಆದಿಕಾಲದಿಂದಲೂ ಐತಿ. ಅದರ ಸಂಬಂಧ ಶೀಘ್ರವೇ ನಾನು ಮೋದಿ ಗೌರ್ಮೆಂಟಿಗೆ, ಅಮಿತ್ ಶಾ ಅವ್ರಿಗೆ ಹೈಕಮಾಂಡಕ್ಕೆ ಆದೇಶ ಮಾಡೋದಿಷ್ಟ. ಶೀಘ್ರವೇ ನಮ್ಮ ಬಿಜಾಪುರ ಡಿಸ್ಟಿಕ್ಕನ್ನು ಧೂಳು ನಗರಿ ಅಂತ ತೆಗಿಸಿ ಒಂದು ಚಲೋ ವ್ಯವಸ್ಥೆ ಮಾಡಬೇಕು, ಚರಂಡಿ ವ್ಯವಸ್ಥೆ ಮಾಡಿಸ್ಬೇಕು, ಎಲ್ಲನೂ ಮಾಡಿಸ್ಕೊಡ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ, ಬರ್ತೀನಿ. ಕೊನೆಯದಾಗಿ ಒಂದು ಮಾಡಿಬಿಡ್ತೀನಿ. ಮೋದಿಜಿ ಅವರು ಬಂದಿದ್ರೆ ಹಾಗೆಲ್ಲ ಮಾತಾಡ್ತಾಯಿದ್ರು. ಮೋದಿಜಿ ಇದೀಗ ನಮ್ಮ ದೇಶ ಕಂಡ ಅಪ್ರತಿಮ ದೇಶಭಕ್ತ, ಹೆಮ್ಮೆಯ ಪ್ರಧಾನಿಗಳು, ಹಾಗೆಯೇ ರಾಮನ ಬಂಟ. ಭಾಳ ಜನ ಹೇಳ್ತಿರ್ತಾರೆ ನಮ್ಮ ಕಡೆ ಈ ಕಡೆ ಎಲ್ಲ ಶಿವಾಜಿಯ ಇನ್ನೊಂದು ಅವತಾರ ಅಂತ ಕೂಡ ಹೇಳ್ತಾರೆ. ಆ್ಯಕ್ಚುಲಿ ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಮೋದಿಜಿ. ಸೊ ಬನ್ನಿ, ಇದೀಗ ಮೋದಿಜಿ ಅವರು ಬಂದಿದ್ರೆ ಹೇಗೆಲ್ಲ ಮಾತಾಡಿರೋರು ಮೋದಿಜಿ. बाय और बहना विनाश सामने नजर आ रहा है तो क्या कोई माँ अपने बेटे को बलि चढ़ाने के लिए तैयार होते हैं दोस्तों? तैयार होते हैं, इसलिए मैंने अयोध्या मंदिर बनाया. एक बार जोरदार तालियां हो जाएंगे दोस्तों. धन्यवाद. ನಮ್ಮ ಮಳ್ಳಿ ಸರ್ ಅವರು ಒಂದು ಗೀತೆಯನ್ನು ಅಪೇಕ್ಷೆ ಮಾಡಿದ್ದಾರೆ. ಹಾಗಾಗಿ ಅವರಿಗೋಸ್ಕರ ಈ ಒಂದು ಅಪೇಕ್ಷೆ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೂಲ ಗಾಯನ C. ಅಶ್ವಥ್. ಇದನ್ನು ನವೀನ್ ಕುಮಾರ್ ಅನ್ನೋರು ಬಿಗ್ ಬಾಸ್ನಲ್ಲಿ ತಾವು ನೋಡಿರ್ಬೋದು. ಅವರ ಬಾಯಲ್ಲಿ ಬಹಳನೇ ಹಿಟ್ ಆಗೋಯ್ತು. ಒಂದು ವಿಶೇಷವಾಗಿರುವಂಥ ಗೀತೆ, ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತಹ ಒಂದು ವಿಶೇಷವಾಗಿರುವಂಥ ಗೀತೆಗೆ ಧ್ವನಿ ಆಗ್ತಾ ಇದ್ದೀನಿ. ಕೇಳಿ ಆನಂದಿಸಿ. ಇದೀಗ ಸರ್ ಅವರ ಒಂದು ಅಪೇಕ್ಷೆ, ಒಳಿತು ಮಾಡು ಮನಸ್ಸ.
ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾಗ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಹಣೆಯನ್ನು ಇಟ್ಟು ನಮಸ್ಕರಿಸ್ತಾ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ತಾಯಂದಿರಿಗೆ, ಎಲ್ಲ ಪುಟ್ಪುಟಾಣಿ ಮಕ್ಕಳಿಗೆ, ಎಲ್ಲ ಗಣ್ಯ ಮಾನ್ಯರಿಗೆ, ನಮ್ಮ ಹಿರಿ ಜೀವ ನೋಡಿ ಅಜ್ಜ ಅವ್ರನ್ನ ಯಾವ ಕಾಲದಿಂದ ನೋಡ್ತಾ ಇದ್ದೀನಿ. ಪಾಪ ಇಷ್ಟು ತಂಡಿಲಿದ್ರು ಕೂಡ ನಾನು ಜಾಕೆಟ್ ಹಾಕೊಂಡಿದ್ದೀನಿ, ಸ್ವೆಟರ್ ಹಾಕೊಂಡಿದ್ದೀನಿ. ಪಾಪ ಅಜ್ಜಾರು ಏನೂ ಹಾಕ್ದೇನೆ ಇಷ್ಟು ಇನ್ನೂ ಸ್ಮಾರ್ಟ್ ಆಗಿದ್ದೀರ ಅಜ್ಜ, ಸೀರಿಯಸ್ಲಿ ಭಾಳ ಸಂತೋಷ. ಈ ಹಿರಿ ಜೀವಗಳು ನೋಡಿದಾಗಲೂ ಕೂಡ ಹಾಂ ಸಂತೋಷ. ಪರಿಶುದ್ಧ ಮನವಿರಲಿ, ಪರಿಶುದ್ಧ ಮನವಿರಲಿ, ಪರಿಪಕ್ವ ಬದುಕಿರಲಿ, ಪರಿಯ ನಗುರಲಿ. ಈ ನಿಮ್ಮ ಮುದ್ದಾದ ಮುಖದಲ್ಲಿ ಯಾವತ್ತೂ ಕೂಡ ನಗು ತುಂಬಿರಲಿ. ಬಾಬನ ಆಶೀರ್ವಾದ ಸದಾಕಾಲ ಎಲ್ಲ ಭಕ್ತರ ಮೇಲೆ ಇರಲಿ, ನನ್ನ ಮೇಲೂ ಇರಲಿ, ಎಲ್ಲರ ಮೇಲೂ ಇರಲಿ ಅಂತ ಆಶಿಸ್ತಾ ನನ್ನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೀನಿ. ಸರ್ವೇ ಸಜ್ಜನಾಃ ಸುಖಿನೋ ಭವಂತು, ಶುಭಂ ಭವತು. ಧನ್ಯವಾದಗಳು ಸರ್. ಇಲ್ಲಿವರೆಗೆ ನಿಮ್ಮೆಲ್ಲರನ್ನು ಒಂದು ಹಾಸ್ಯದ ಮುಖಾಂತರ ನಕ್ಕು ನಗಿಸಿರ್ತಕ್ಕಂಥ ನಮ್ಮ ಸಹಮಿತ್ರನಾದಂಥ ಸುನಿಲ್ ಗುಡುಗಂಟಿಯವರು, ಇವನು ಕೂಡ ನಮ್ಮ ಜೊತೆಯಲ್ಲೇ ಆಶ್ರಮದಲ್ಲಿ ಅವ್ರ ಮನೆಯಿಂದ ಬಂದು ಇಲ್ಲೇ ಓದ್ಕೊಂಡು ಇಲ್ಲೇ ಇದ್ಕೊಂಡು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಂತ ಅಂದ್ಕೊಂಡು देवा पूजा